ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 4ನೇ ಒಂದು ಸಾಧನಾ ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಎಲ್ಬಿಯ ಆಧರಿಸಿ ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಅದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲಿಗೆ ಏನು ಮಾಡೋಣ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ಏನಾಗ್ತಿತ್ತು ಅಂದ್ರೆ ಮೊದಲನೇ ಮಹಾಯುದ್ಧವು ಅಂತ್ಯಗೊಳಿಸಿದ ಒಪ್ಪಂದ ಅಂತೇಳಿ ಒಂದು ಪ್ರಶ್ನೆ ಇದೆ. ಎರಡನೇದು ಬಂದಾಗ ಕಾಗೆ ಬಂಗಾರ ಎಂದು ಕರೆಯಲ್ಪಡುವ ಲೋಹ ಖನಿಜ ಅದಿರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಇಲ್ಲಿ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಅದರೊಳಗೆ ಮೂರನೇ ಪ್ರಶ್ನೆ ಯಾವುದು ತಂದಾಗ ಭಾರತದ ಮೊದಲ ಕಾಗದದ ಕೈಗಾರಿಕೆ ಎಲ್ಲಿ ಸ್ಥಾಪನೆಗೊಂಡಿತು ಅಂಥೇಳಿ. ಇನ್ನು 4ನೇದು ಗಣಿಗಾರಿಕೆ ಪ್ರದೇಶಗಳಲ್ಲಿ ಭೂಕುಸಿತಗಳು ಸಾಮಾನ್ಯ ಏಕೆ ಅಂಥೇಳಿ. ಓಕೆ, ನೆಕ್ಸ್ಟ್ 3ನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 5ನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಇಲ್ಲಿ ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂಥೇಳಿ. ಯಾವುದು? ಹೈದರಾಬಾದ್ ಸಂಸ್ಥಾನ. ಇನ್ನು ಬಾಲ್ಯ ವಿವಾಹಕ್ಕೆ ಕಾರಣಗಳ್ಯಾವು ಅಂತೇಳಿ ಒಂದು ಪ್ರಶ್ನೆ ಅದ. ಅದಕ್ಕೆ ಅಥವಾ ಪ್ರಶ್ನೆ ಯಾವುದು ತಂದಾಗ ವರದಕ್ಷಿಣೆಯ ದುಷ್ಪರಿಣಾಮಗಳು ಯಾವುವು ಅಂತೇಳಿ. ಇನ್ನು 7ನೇ ಪ್ರಶ್ನೆ ನೋಡೋದಾದ್ರೆ ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವಂತೇಳಿ ಆಚರಣೆ ಮಾಡಲಾಗ್ತದೆ, ಏಕೆ ಅಂಥೇಳಿ. ಅದನ್ನು ಒಂದು ಪ್ರಶ್ನೆಯಲ್ಲಿ ನೋಡ್ಬೋದು. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಬಂದಾಗ 6 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 8ನೇ ಪ್ರಶ್ನೆ ಏನು ತಂದಾಗ ಸಾರಿಗೆಯಿಂದಾಗುವ ಪ್ರಯೋಜನಗಳು ಯಾವುವು ಅಂಥೇಳಿ. ಅಥವಾ ಪ್ರಶ್ನೆ ಏನು ತಂದಾಗ ಭಾರತದ ರಸ್ತೆ ಸಾರಿಗೆಯ ತೊಡಕುಗಳು ಯಾವುವು ಅಂಥೇಳಿ. ಇನ್ನು 9ನೇ ಪ್ರಶ್ನೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂಥೇಳಿ. ಇನ್ನು ಮುಖ್ಯ ಪ್ರಶ್ನೆ 5 ಅದ. 4 ಅಂಕದ ಒಂದು ಪ್ರಶ್ನೆ. 10ನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂಥೇಳಿ. ಓಕೆ, ಇನ್ನು ಉತ್ತರ ಸಹಿತವನ್ನು ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣಂತ. ಓಕೆ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲೇ ಒಂದು ಪ್ರಶ್ನೆ ಏನಂತಂದ್ರೆ ಮೊದಲನೇ ಮಹಾಯುದ್ಧವು ಅಂತ್ಯಗೊಳಿಸಿದ ಒಪ್ಪಂದ ಅಂತೇಳಿ. ಅದು ಯಾವುದಂದ್ರೆ ವರ್ಸೆಲ್ಸ್ ಒಪ್ಪಂದ ಅಂತೇಳಿ ಕರಿತೀವಿ. 1919ರಲ್ಲಿ ಆ ಒಂದು ಒಪ್ಪಂದ ಉಂಟಾಗ್ತದೆ. ಇನ್ನು 2ನೇ ಪ್ರಶ್ನೆ ಬಂದಾಗ ಕಾಗೆ ಬಂಗಾರ ಎಂದು ಕರೆಯಲ್ಪಡುವ ಲೋಹ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಯಾವುದಂತಂದ್ರೆ ಅಬ್ರಕ ಅಂತೇಳಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಬಂದಾಗ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಅದು ಏನಂತಂದ್ರೆ 3ನೇ ಪ್ರಶ್ನೆ ಭಾರತದ ಮೊದಲ ಕಾಗದ ಕೈಗಾರಿಕೆ ಎಲ್ಲಿ ಸ್ಥಾಪನೆಗೊಂಡಿತು ಅಂತೇಳಿ. ಇದು ಪಶ್ಚಿಮ ಬಂಗಾಳದ ಸೆರಾಂಪುರದಲ್ಲಿ ಏನಪ್ಪ ಅಂತಂದ್ರೆ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ ಯಾವುದು? 4ನೇ ಪ್ರಶ್ನೆ ನೋಡೋದಾದ್ರೆ ಗಣಿಗಾರಿಕೆ ಪ್ರದೇಶಗಳಲ್ಲಿ ಭೂಕುಸಿತಗಳು ಸಾಮಾನ್ಯ ಏಕೆ ಅಂತೇಳಿ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೆ ಗಣಿಗಳನ್ನು ತೆಗೆಯುವುದರಿಂದ ಭೂಕುಸಿತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಉಂಟಾಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 4-5 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತೇಳಿ ಒಂದು ಪ್ರಶ್ನೆ ಅದ. ಹೈದರಾಬಾದ್ ಸಂಸ್ಥಾನ ಅಂತಕ್ಕಂಥದ್ದು ನಿಜಾಮನ ಅಧೀನದಲ್ಲಿತ್ತು. ಸ್ವತಂತ್ರವಾಗಿ ಉಳಿಯಲು ನಿರ್ಧಾರವನ್ನು ಮಾಡಿರ್ತಾನೆ. ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಶಸ್ತ್ರಾಸ್ತ್ರ ಹೋರಾಟವನ್ನು ಮಾಡ್ತಾರೆ. ನಿಜಾಮ ಹಾಗೂ ರಜಾಕಾರರ ಪಡೆಗಳು ವಿರುದ್ಧ ಏನಪ್ಪ ಅಂತಂದ್ರೆ ವ್ಯಾಪಕವಾಗಿ ಪ್ರತಿರೋಧ ಅಂತಕ್ಕಂಥದ್ದು ಆ ಒಂದು ಹೈದರಾಬಾದ್ನ ಒಂದು ಸ್ಥಳದಲ್ಲಿ ನಡೀತದೆ. ಇನ್ನು ಭಾರತ ಸರ್ಕಾರವು ಸೈನ್ಯವನ್ನು ಕಳಿಸ್ತದೆ, ನಿಜಾಮನನ್ನು ಸೋಲಿಸ್ತದೆ. ಕೊನೆಯದಾಗಿ 1948ರಲ್ಲಿ ಭಾರತ ಒಕ್ಕೂಟಕ್ಕೆ ಹೀಗೆ ಹೈದರಾಬಾದ್ ಸಂಸ್ಥಾನ ಅಂತಕ್ಕಂಥದ್ದು ವಿಲೀನಗೊಳ್ತದೆ. ಇನ್ನು ಬಾಲ್ಯ ವಿವಾಹಕ್ಕೆ ಕಾರಣಗಳು ಅಂತೇಳಿ ಒಂದು ಪ್ರಶ್ನೆ ಇತ್ತು. ಲಿಂಗ ತಾರತಮ್ಯ ಅಂತಕ್ಕಂಥದ್ದು ಕಂಡು ಬರ್ತದೆ. ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ಇರತಕ್ಕಂಥ ಭೇದ ಭಾವ ಆಗಿರ್ಬೋದು. ಶಿಕ್ಷಣ ಇಲ್ಲದಿರುವಿಕೆ ಮುಖ್ಯವಾಗಿ ಬಾಲ್ಯ ವಿವಾಹ ಉಂಟಾಗಲಿಕ್ಕೆ ಕಾರಣವಾಗ್ತದೆ. ಬಾಲ ಕಾರ್ಮಿಕತೆ ಕೂಡ ಕಾರಣವಾಗ್ತದೆ. ಇನ್ನು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಇದು ಕೂಡ ಕಾರಣವಾಗ್ತದೆ. ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಇಲ್ಲ, ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಆಮೇಲೆ ಆ ಕಾನೂನುಗಳ ಬಳಕೆ ಕೂಡ ಇಲ್ಲಿ ಕೊರತೆ ಕಂಡು ಬರ್ತಿದೆ. ಆ ಕಾರಣಕ್ಕಾಗಿ ಬಾಲ್ಯ ವಿವಾಹಗಳು ಇವತ್ತಿಗೆ ಸಂಭವಿಸ್ತಾ ಇದ್ದಾವೆ. ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ವರದಕ್ಷಿಣೆಯ ದುಷ್ಪರಿಣಾಮಗಳು ಯಾವುವು ಅಂತೇಳಿ. ಸ್ತ್ರೀಯರ ಸ್ವಾಭಿಮಾನ ಅಂತಕ್ಕಂಥದಕ್ಕೆ ಧಕ್ಕೆ ಉಂಟಾಗ್ತದೆ. ಅವರ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಕುಗ್ಗುತ್ತದೆ. ಇನ್ನು ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡ್ತದೆ. ಅನೈತಿಕತೆ ಮತ್ತು ಕ್ರೌರ್ಯವನ್ನು ಕೂಡ ಹೆಚ್ಚು ಮಾಡ್ತದೆ. ಕೌಟುಂಬಿಕ ಸಂಬಂಧಗಳು ಇಲ್ಲಿ ಏನಾಗ್ತವೆ ಅಂತಂದ್ರೆ ಹಾಳಾಗ್ತವೆ. ಅಷ್ಟೇ ಅಲ್ಲದೆ ಮೋಸದ ವಿವಾಹಗಳು ಕೂಡ ಇಲ್ಲಿ
ಸಂಭವಿಸ್ತವೆ. ಇನ್ನು ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ ಅಂತಕ್ಕಂಥದ್ದು ಉಂಟಾಗ್ತದೆ. ವಿವಾಹ ವಿಚ್ಛೇದನ ಅಂತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತವೆ. ಸ್ತ್ರೀ ಪುರುಷ ನಡುವೆ ಒಡಕು ಅಂತಕ್ಕಂಥದ್ದು ಉಂಟಾಗ್ತದೆ. ಸೊ ಎಲ್ಲವೂ ಕೂಡ ಏನಂತಂದ್ರೆ ವರದಕ್ಷಿಣೆ ಒಂದು ದುಷ್ಪರಿಣಾಮಗಳು. ಇನ್ನು ಏಳನೇ ಪ್ರಶ್ನೆ ಬಂದಾಗ, ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ಏಕೆ ಅಂತೇಳಿ. ಸೊ ಏಕೆ ತಂದಾಗ, ಅಮೇರಿಕಾದ ಅಧ್ಯಕ್ಷನಾಗಿರ್ತಕ್ಕಂಥವ್ನು ಯಾರತ್ತಂದ್ರೆ ಜಾನ್ ಎಫ್ ಕೆನಡಿ ಅಂತಕ್ಕಂಥವನು. ಸೊ ತನ್ನ ದೇಶದ ನಾಗರಿಕರಿಗೆ ಏನು ಮಾಡಿದೆ ಅಂತಂದ್ರೆ ಒಂದು 4 ಹಕ್ಕುಗಳನ್ನು ಕೊಟ್ಟ, ಅಥವಾ ಒಂದು ರೀತಿಯಲ್ಲಿ ಕಲ್ಪಿಸಿಕೊಟ್ಟ. ಅವುಗಳು ಯಾವ ತಂದಾಗ, ಸಂರಕ್ಷತೆ, ಮಾಹಿತಿ ಹಕ್ಕು, ಆಯ್ಕೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಆಮೇಲೆ ಆಲಿಸುವ ಹಕ್ಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಬರಿಬೋದು. ಸೊ ಇಲ್ಲಿ ಈ ಒಂದು ಹಕ್ಕುಗಳನ್ನು ಏನು ಮಾಡ್ತಾನೆ ಅಂತಂದರೆ 1962ರಲ್ಲಿ ಮಾರ್ಚ್ 15ನೇ ತಾರೀಕು ಅಂತೇಳಿ ನೀಡ್ತಾರೆ. ಆ ಕಾರಣಕ್ಕಾಗಿ ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಮುಖ್ಯ ಪ್ರಶ್ನೆ 4ರಲ್ಲಿ ಏನಂತಂದ್ರೆ 6 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 8ನೇ ಪ್ರಶ್ನೆ, ಸಾರಿಗೆಯಿಂದಾಗುವ ಪ್ರಯೋಜನಗಳು ಯಾವುವು ಅಂತೇಳಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಕೃಷಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗೆ ಸಹಕಾರಿ ಉಂಟಾಗ್ತದೆ. ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳ ಪೂರೈಕೆ ಅಂತಕ್ಕಂಥದ್ದು ಉಂಟಾಗ್ತದೆ. ರಸ್ತೆ ಸಾರಿಗೆ ಅಂತಕ್ಕಂಥದ್ದು ರೈಲು ಸಾರಿಗೆಗೆ ಪೂರಕವಾಗಿ ಇರುತ್ತದೆ. ಇನ್ನು ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಸಹಕಾರಿ ಉಂಟಾಗ್ತದೆ. ಇನ್ನು ಸರಕು ಸಾಗಾಣಿಕೆಗೆ ಸಹಕಾರಿ ಆಗ್ತದೆ. ಗಣಿಗಾರಿಕೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಕೂಡ ಇಲ್ಲಿ ಸಾರಿಗೆ ಅಂತಕ್ಕಂಥದ್ದು ಒಂದು ಮಹತ್ವವನ್ನು ಅಥವಾ ಪ್ರಯೋಜನವನ್ನು ಕೊಡುತ್ತದೆ. ಇನ್ನು ದೇಶದ ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತದೆ. ಇವಿಷ್ಟು ಬರೀಬೇಕು. ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಿತ್ತು ಅಂತಂದ್ರೆ, ಭಾರತದ ರಸ್ತೆ ಸಾರಿಗೆಯ ತೊಡಕುಗಳು ಯಾವುವು ಅಂತೇಳಿ ಇಲ್ಲಿ ನೋಡಿದಾದ್ರೆ ಪರಿಸರ ಮಾಲಿನ್ಯ ಅಂತಕ್ಕಂಥದ್ದು ಉಂಟಾಗ್ತದೆ. ವಾಹನ ದಟ್ಟಣೆ ಆಗಿರ್ಬೋದು, ಅಪಘಾತಗಳಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಕಾರಣವಾಗ್ತದೆ. ಇನ್ನು ಮಳೆಗಾಲದಲ್ಲಿ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಸಂಚಾರಕ್ಕೆ ಅನುಪಯುಕ್ತವಾಗ್ತವೆ. ರಸ್ತೆಗಳು ಮಳೆ ಮತ್ತು ಪ್ರವಾಹ ಆಗಿರ್ಬೋದು, ಚಂಡಮಾರುತಗಳಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ಪ್ರತಿ ವರ್ಷ ಇಲ್ಲಿ ಹಾಳಾಗ್ತವೆ. ಆಮೇಲೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಒಂದು ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕವಾಗಿ ಉಂಟಾಗ್ತವೆ. ರಸ್ತೆಗಳ ಬದಿಯಲ್ಲಿ ಬೇಕಾದ ಅಗತ್ಯ ವಸ್ತುಗಳು ನಮ್ಗೆ ಸಿಗಂಗಿಲ್ಲ. ಸೊ ಇದು ನೆನಪಿಟ್ಕೊಳ್ಳೋಕೆ ಏನಂತಂದ್ರೆ ಒಂದು ಕೋಡನ್ನು ಹೇಳ್ತೀನಿ ಅಂತ. ಸೊ ಅಮರ ಅಪರ ಅಂತೇಳಿ, ಯಾವುದು ಅಮರ ಅಪರ ಅಂತೇಳಿ. ಸೊ ಇದು ಅಪಘಾತಗಳಿಗೆ ಕಾರಣವಾಗ್ತದೆ. ಸೊ ಮಳೆಗಾಲದಲ್ಲಿ ಏನಂತಂದ್ರೆ ಹಾಳಾಗ್ತವೆ ರಸ್ತೆಗಳು. ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಹಾಳಾಗ್ತವೆ. ಮತ್ತೊಂದು ಅಂತೇಳಿ ಬಂದಾಗ ಅಸಮರ್ಪಕವಾಗಿ ನಿರ್ಮಾಣ ಉಂಟಾಗ್ತದೆ. ಇನ್ನು ಅಂತೇಳಿ ಬಂದಾಗ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಆಮೇಲೆ ಅಂತೇಳಿ ಬಂದಾಗ ರಸ್ತೆಗಳ ಬದಿಯಲ್ಲಿ ಅಗತ್ಯ ವಸ್ತುಗಳು ಸಿಗಂಗಿಲ್ಲ. ಸೊ ಇದು ಕೋಡನ್ನು ಏನು ಮಾಡಿರ್ತಂದ್ರೆ ಬಳಕೆ ಮಾಡಿಕೊಳ್ಳ್ರಿ. ಇನ್ನು 9ನೇ ಪ್ರಶ್ನೆ ಬಂದಾಗ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂತೇಳಿ ಇಲ್ಲಿ ನೋಡಿದಾದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಗಳಿಸ್ತಕ್ಕಂಥ ಒಂದು ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸ್ತಕ್ಕಂಥ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸ್ತಕ್ಕಂಥ ಒಂದು ಆದಾಯ, ನಾಣ್ಯ ಮತ್ತು ಟಂಕಶಾಲೆಯಿಂದ ಬರ್ತಕ್ಕಂಥ ಆದಾಯ, ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಅಂತೇಳಿ ಬರ್ತವೆ. ಟೋಟಲ್ ಆಗಿ 6 ಬರ್ತವೆ. ಇದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಮುಖ್ಯ ಪ್ರಶ್ನೆ 5ರಲ್ಲಿ ಬಂದಾಗ 4 ಅಂಕದ ಒಂದು ಪ್ರಶ್ನೆ. ಅದು ಯಾವುದಂದ್ರೆ, ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಅಲ್ಲಿ ಕೊರಿಯಾ ಅಂತಕ್ಕಂಥ ಒಂದು ಸಮಸ್ಯೆ ಉದ್ಭವವಾಗಿರ್ತದೆ. ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತದೆ. ಸೂಯಜ್ ಕಾಲುವೆ ಬಿಕ್ಕಟ್ಟು ಅಂತಕ್ಕಂಥದ್ದನ್ನು ಬಗೆಹರಿಸ್ತದೆ. ವಿಯೆಟ್ನಾಂ ಸಮಸ್ಯೆ ಅಂತಕ್ಕಂಥದ್ದನ್ನು ಬಗೆಹರಿಸ್ತದೆ. ಇನ್ನು ಕಾಶ್ಮೀರ ಸಮಸ್ಯೆ ಅಂತಕ್ಕಂಥದ್ದು ಬಗೆಹರಿಸ್ತದೆ. ಪ್ಯಾಲೆಸ್ಟೀನ್ ಇಸ್ರೇಲ್ ಅಂತಕ್ಕಂಥ ವಿವಾದಗಳಲ್ಲಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ನಿಶಸ್ತ್ರೀಕರಣ ಸಾಧನೆ ಅಂತಕ್ಕಂಥದ್ದು ಬರೀಬಹುದು. ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಸಾಂಕ್ರಾಮಿಕ ರೋಗಗಳ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಒಂದು ನಿರ್ಮೂಲನೆಗೆ ಪ್ರಯತ್ನವನ್ನು ಮಾಡ್ತಾಯಿದೆ. ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಒಂದು ಜಾರಿಯನ್ನು ಕೂಡ ಮಾಡಿದ ಸಾರ್ವತ್ರಿಕ ಘೋಷಣೆ ಅಂತಕ್ಕಂಥದ್ದು. ಇನ್ನು ವರ್ಣಭೇದ ನೀತಿ, ಸಾಮ್ರಾಜ್ಯಶಾಹಿತ್ವ, ವಸಾಹತುಶಾಹಿತ್ವಗಳ ಅಂತ್ಯಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದೆ. ಜಾಗತಿಕ ತಾಪಮಾನ ಹೆಚ್ಚಳದಿಂದ ಆಗ್ತಕ್ಕಂಥ ಒಂದು ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಪ್ರಯತ್ನವನ್ನು ಮಾಡ್ತಾಯಿದ್ದ. ಇದಿಷ್ಟು 10ನೇ ತರಗತಿ ಸಮಾಜ ವಿಜ್ಞಾನ FA4 ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.